10 ವರ್ಷದ ನಂತರ ಸುಮಾರು 8 ಸದಸ್ಯರುಗಳು ಇವತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದ್ದು ಇವತ್ತು ಟೌನ್ ಕೋಆಪರೇಟಿವ್ ಬ್ಯಾಂಕ್ ಹೊಸಕೋಟೆ ನಗರದ ಪ್ರಖ್ಯಾತಿಯಾಗಿರ್ತಕ್ಕಂಥ ಟೌನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಆಯ್ಕೆಯಾಗಿದ್ದಾರೆ. 13 ಜನ ಸ್ಪರ್ಧೆ ಮಾಡಿದರು, 5 ಜನ ಅಲ್ಪಮತಗಳಲ್ಲಿ ಪರಾಜಿತರಾಗವ್ರೆ, 8 ಜನ ಇವತ್ತು ಜಯಬೇರಿ ಬಾರಿಸಿದ್ದಾರೆ. ಬುಧವಾರದ ದಿನ ಇವತ್ತು ಮತ ಎಣಿಕೆ ಆಗಾಗಿದೆ. ಅಧ್ಯಕ್ಷರ ಚುನಾವಣೆ ಇದೆ. ಅಧ್ಯಕ್ಷರ ಚುನಾವಣೆಯನ್ನು ಆಯ್ಕೆ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ನಗರದಲ್ಲಿ ಉತ್ತಮವಾದಂಥ ಸೇವೆ ಮಾಡೋರನ್ನ ಇವತ್ತು ಆಯ್ಕೆ ಮಾಡ್ತೀವಿ. ಸುಮಾರು 19,000 ಜನ ಸದಸ್ಯರಿರ್ತಕ್ಕಂಥ ಟೌನ್ ಕೋಆಪರೇಟಿವ್ ಬ್ಯಾಂಕು 4 ಶಾಖೆಗಳು ಚಿಂತಾಮಣಿಯಲ್ಲಿ, ಮಾಲೂರಲ್ಲಿ ಮತ್ತು ಈ ಭಾಗದಲ್ಲಿ ನಮ್ಮ ಕಾಡುಗೋಡಿಯಲ್ಲಿ, ಶ್ರೀಗಳ್ಳಿಯಲ್ಲಿ ಕೂಡ ಬ್ರಾಂಚ್ ಇದೆ. ಹೊಸಕೋಟೆ ನಗರದಲ್ಲಿ ಮೇನ್ ರೋಡ್, ನಮ್ಮ KR ರೋಡಲ್ಲಿ ಮಾರ್ಕೆಟಲ್ಲಿ ಒಂದು ದೊಡ್ಡ ವಹಿವಾಟು ವ್ಯಾಪಾರ ಇರತಕ್ಕಂಥ ಒಂದು ಬ್ಯಾಂಕು, ಪ್ರಖ್ಯಾತಿಯಾಗಿದ್ದಂಥ ಬ್ಯಾಂಕು. ಅದಕ್ಕೆ ಒಳ್ಳೆ ಆಡಳಿತ ಮಂಡಳಿಯಿಂದ ನಾವು ಕೊಡೋಂಥ ಕೆಲಸ ಮಾಡ್ತೀವಿ. ಉಪಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಂಡು ಹೊಸಕೋಟೆಗೆ ಮೆಟ್ರೋ KR ಪುರಂ ಮಾರ್ಗವಾಗಿ ನಮಗೆ ಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. KR ಪುರಮಿಂದ ನಮಗೆ ಇವತ್ತೇನು ಮೇಡಹಳ್ಳಿ ಆಗಿರ್ಬೋದು, ಈ ಮಾರ್ಗವಾಗಿ ಬರೋಂಥದ್ದು ಆವಲಹಳ್ಳಿ, ಮೇಡಹಳ್ಳಿ, ಈ ಬೂದ್ಗೆರೆ ಈ ಮಾರ್ಗವಾಗಿ ಬಂದು ನಮಗೆ ಹೊಸಕೋಟೆಗೆ ಸಂಪರ್ಕಕ್ಕೆ ನಾವು ಕೇಳಿದ್ವಿ. PFR ರೆಡಿ ಆಗಿದೆ, ಅದಕ್ಕೆ ಅವಕಾಶ ಇದೆ ಅಂತ ಆಗಿದೆ. DPR ಇವಾಗ ರೆಡಿ ಮಾಡ್ತಾರೆ. 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ನಮ್ಮ ಸರ್ಕಾರದ ಅವಧಿ ಒಳಗಡೆನೇ ನಾವು ನಮ್ಮ ಹೊಸಕೋಟೆ ನಗರಕ್ಕೂ ಕೂಡ ಮೆಟ್ರೋನ ಒಂದು ಫೌಂಡೇಶನ್ಗಳನ್ನ ಹಾಕಿ ಇಲ್ಲಿ ತರೋಂಥ ಕೆಲಸ ಮಾಡ್ತೀವಿ ಅಂತ.